ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದೇ ಪ್ರಪ್ರಥಮ ಆಜ್ಞೆ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಪ್ರಿಯರೇ, ಇಂದಿನ ವಾಚನಗಳು ಎಲ್ಲ ಆಜ್ಞೆಗಳಿಗೆ ಅತಿ ಮೂಲವಾಗಿರುವ ಆಜ್ಞೆಯ ಕುರಿತಾಗಿ ಕಲಿಸಿಕೊಡುತ್ತವೆ. ಒಬ್ಬ ಧರ್ಮಶಾಸ್ತ್ರಿ ಯೇಸುವಿನ ಬಳಿಗೆ ಬಂದು ಆಜ್ಞೆಗಳಲ್ಲೆಲ್ಲ ಪ್ರಪ್ರಥಮ ಆಜ್ಞೆ ಯಾವುದು ಎಂದು ಕೇಳಿದಾಗ, ಇಸ್ರಾಯೇಲ್ ಸಮಾಜವೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಆತ್ಮದಿಂದ, ನಿನ್ನ ಪೂರ್ಣ ಮನಸ್ಸಿನಿಂದ, ನಿನ್ನ ಪೂರ್ಣ ಶಕ್ತಿಯಿಂದ ಪ್ರೀತಿಸು. ಇದೇ ಪ್ರಥಮ ಆಜ್ಞೆ. ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬುದಾಗಿ ಉತ್ತರಿಸುತ್ತಾರೆ. ಪ್ರಿಯರೇ, ಎಲ್ಲ ಆಜ್ಞೆಗಳಿಗೆ ಮೂಲವಾಗಿರುವ ಇವೇ ಆಗಿವೆ. ಆ ಧರ್ಮಶಾಸ್ತ್ರಿ ಯೇಸು ಕೊಟ್ಟ ಉತ್ತರವನ್ನು ಒಪ್ಪಿಕೊಂಡ. ಈ ಆಜ್ಞೆಗಳು ಎಲ್ಲ ದಹನ ಬಲಿಗಳಿಗಿಂತಲೂ, ಯಜ್ಞ ಯಾಗಾದಿಗಳಿಗಿಂತಲೂ ಎಷ್ಟೋ ಮೇಲಾಗಿರುವವು ಎಂಬುದಾಗಿ ಉತ್ತರ ನೀಡಿದಾಗ, ಅಥವಾ ಆಮೇನ್ ಅಂತ ಹೇಳಿದಾಗ, ಯೇಸು ಅವನ ಉತ್ತರ ಮೆಚ್ಚುತ್ತಾರೆ. ನೀನು ದೇವರ ಸಾಮ್ರಾಜ್ಯದಿಂದ ದೂರವಿಲ್ಲ ಎಂದು ಹೇಳುತ್ತಾರೆ. ಪ್ರಿಯರೇ, ಇವತ್ತು ನನಗೆ ನಿಮಗೆ ದೇವರನ್ನು, ಪರರನ್ನು ಪ್ರೀತಿ ಮಾಡಲು ಸಾಧ್ಯವಾಗುತ್ತಿದೆಯಾ? ಪ್ರಿಯರೇ, ನಮಗೆ ದೇವರನ್ನು, ಪರರನ್ನು ಪ್ರೀತಿ ಮಾಡಲು, ಪೂರ್ಣತೆಯಿಂದ ಪ್ರೀತಿ ಮಾಡಲು ಸಾಧ್ಯವಾಗುವುದು ಯಾವಾಗ ಎಂದರೆ, ಯಾವಾಗ ನಮಗೆ ದೇವರ ಅಪಾರ ಪ್ರೀತಿಯ ಅರಿವು ಮತ್ತು ಅನುಭವವಾಗುತ್ತೆ. ಆವಾಗ ಮಾತ್ರ ನಮಗೆ ಪ್ರೀತಿ ಮಾಡೋದಕ್ಕಾಗುತ್ತೆ. ಯವ್ವಾನ 3:16 ದೇವರು ನನ್ನನ್ನು, ನಿಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ನನಗಾಗಿ ನಿಮಗಾಗಿ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಉದ್ದೇಶವಾಗಿತ್ತು. ಪ್ರಿಯರೇ, ಇವತ್ತು ನಾವು ದೇವರನ್ನು ಪ್ರೀತಿಸುತ್ತೇವೆ ಎಂದು ಹೇಳಿ ದೇವರಿಗೆ ಹಾರ ಹಾಕಿ ಬಲಿ ಕಾಣಿಕೆಗಳನ್ನು ಕೊಟ್ಟು ಮನುಷ್ಯ ಮಾಡಿದ ಮೂರ್ತಿಗಳಿಗೆ ಮುದ್ದಿಟ್ಟು ಅಡ್ಡ ಬಿದ್ದು ನಾನು ದೇವರನ್ನು ಪ್ರೀತಿಸುತ್ತೇನೆಂದು ತೋರಿಸುತ್ತೇವೆ. ಆದರೆ ಇದು ವಿಶ್ವಾಸದ ವ್ಯಭಿಚಾರ ಎಂದು ಹೋಸೇಯ ಪ್ರವಾದಿ ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ. ಯೆಶಾಯ ಪ್ರವಾದಿ ಕೂಡ ಹೇಳ್ತಾರೆ, ಇದು ದೇವರಿಗೆ ಅಸಹ್ಯ, ಇದು ಪ್ರೀತಿಯಲ್ಲ, ಇದು ಹೊರಲಾಗದ ಹೊರೆ, ಸಹಿಸಲಾಗದ ಬೇಸರವಾಗಿದೆ. ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿದ ಮೂರ್ತಿಯಲ್ಲಿ ಪ್ರಭು ಜೀವಿಸೋದಿಲ್ಲ. ಪ್ರಿಯರೇ, ದೇವರು ಆತ್ಮಸ್ವರೂಪಿಯಾಗಿದ್ದಾರೆ, ಸೃಷ್ಟಿಕರ್ತರಾಗಿದ್ದಾರೆ, ರಕ್ಷಕರಾಗಿದ್ದಾರೆ. ಇವತ್ತು ಅವರಿಗೆ ಬೇಕಾಗಿರುವ ದೇವಾಲಯ ನಿನ್ನ ಹೃದಯವಾಗಿದೆ. ಪ್ರಿಯರೇ, ದೇವರನ್ನು ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರಾಗಿರಬೇಕು. ದೇವರು ನಮ್ಮನ್ನು ಮೊದಲು ಪ್ರೀತಿ ಮಾಡಿದ್ರು. ಪಾಪದ ನಿಮಿತ್ತ ಅವರ ಜೊತೆಗೆ ಕಳೆದುಕೊಂಡ ಆ ಸತ್ಸಂಬಂಧವನ್ನು, ಪಾಪವನ್ನೇ ಅರಿಯದ ಯೇಸು ನನಗಾಗಿ, ನಿಮಗಾಗಿ ಆ ಶಿಲುಬೆಯ ಯಾತನೆ, ಮರಣವನ್ನು ಅನುಭವಿಸಿ ತಂದೆಯೊಂದಿಗೆ ನಮ್ಮನ್ನು ಸಂಧಾನಗೊಳಿಸಿದ್ದಾರೆ. ಅಪ್ಪನ ಜೊತೆಗೆ ಮರಳಿ ಸಂಬಂಧವನ್ನು, ಅನ್ಯೋನ್ಯತೆಯನ್ನು ಪ್ರಭು ಯೇಸು ಕ್ರಿಸ್ತರು ಮಧ್ಯಸ್ಥರಾಗಿ ಪ್ರಿಯರೇ ನಮಗೆ ಗಳಿಸಿಕೊಟ್ಟಿದ್ದಾರೆ. ನಮ್ಮ ಸಬ್ಸ್ಟಿಟ್ಯೂಟ್ ಆಗಿದ್ದಾರೆ. ಪ್ರಿಯರೇ, ಯಾವಾಗ ನಾವು ವೈಯಕ್ತಿಕವಾಗಿ ದೇವರ ಅಸ್ತಿತ್ವವನ್ನು ವಿಶ್ವಾಸಿಸಿ ದೇವರ ಪ್ರೀತಿಯನ್ನು ಅರಿತುಕೊಳ್ತೇವೋ, ದೇವರೊಬ್ಬರೇ, ಅವರೇ ನಮ್ಮ ತಂದೆ, ಅವರೇ ನಮ್ಮ ರಕ್ಷಕ, ಅವರೇ ನಮ್ಮ ಪ್ರಭು ಎಂದು ವಿಶ್ವಾಸ ಇಡ್ತೇವೋ, ಯಾವಾಗ ನಾವು ಪಶ್ಚಾತ್ತಾಪದ ಹೃದಯದಿಂದ ನಮ್ಮ ಪಾಪಗಳಿಗಾಗಿ ವಿಮುಖರಾಗಿ, ದಿನನಿತ್ಯವೂ ನಮ್ಮ ಪಾಪಕ್ಕೆ ವಿಮುಖರಾಗಿ, ಯಾವಾಗ ದಿನನಿತ್ಯವೂ ನಾವು ದೇವರಿಗೆ ಅಭಿಮುಖರಾಗುತ್ತೇವೋ, ಖಂಡಿತ ದೇವರ ವರವಾದ ಪವಿತ್ರಾತ್ಮರನ್ನು ಸ್ವೀಕಾರ ಮಾಡುತ್ತೇವೆ ಮತ್ತು ಅವರ ಅನ್ಯೋನ್ಯತೆಯಲ್ಲಿ ನಾವು ಬದುಕುವವರಾಗ್ತೇವೆ. ಈ ರೀತಿ ಖಂಡಿತ ದೇವರ ಪ್ರೀತಿಯನ್ನು ನಾವು ಅನುಭವ ಮಾಡಿದ ನಾವು ಇತರರನ್ನು ಪ್ರೀತಿ ಮಾಡಲು ಖಂಡಿತ ಸಾಧ್ಯವಾಗುತ್ತೆ. ಆಮೇನ್. ಪ್ರೈಸ್ ದ ಲಾರ್ಡ್.